ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಇವತ್ತು ದನಿನ ಮನೆ ವೀಡಿಯೋ ಮಾಡೋಣ ಅಂತಿದ್ದೀನಿ. ಇದು ಹೊರಗಡೆ ಪ್ಲಾಸ್ಟಿಂಗ್ ಮಾಡಿಸಿಲ್ಲ. ಏನಕ್ಕೆ ಅಂದರೆ ಆ ಟೈಮಲ್ಲಿ ಮಳೆ ಬಂದುಬಿಡ್ತು. ಮಳೆ ಡೈಲಿ ಮಳೆ ಹಿಡ್ಕೊಂಡ್ಬಿಡ್ತು. ಅದಕ್ಕೋಸ್ಕರ ಪ್ಲಾಸ್ಟಿಂಗ್ ಮಾಡ್ಸೋಕ್ಕಾಗಲಿಲ್ಲ. ಒಂದು ಸಲ ಮಾಡಿಸೋದು ಬಿಟ್ಟರೆ ಇನ್ನು ಅದಕ್ಕೆ ಕೈ ಕೂಡಲ್ಲ. ನೋಡಿ ಹಿಂಗೆ ಸ್ಟಾಪ್ ಆಗ್ಬಿಡ್ತು. ಪ್ಲಾಸ್ಟಿಂಗ್ ಮಾಡ್ಸೋಕ್ಕಾಗಿಲ್ಲ. ಹಂಗೆ ಕಟ್ಟಾಗ್ತಾಯಿದ್ದೀವಿ. ಬನ್ನಿ ದನಿ ಮನೆ ಒಳಗೆ ಏನೇನು ಅದೆಲ್ಲ ತೋರಿಸ್ತೀನಿ. ಯಾವ ಥರ ಮಾಡಿಸಿದ್ದೀವಿ ಅಂತ ತೋರಿಸ್ತೀನಿ ಬನ್ನಿ. ನೋಡಿ ದನಿ ಮನೆ ಸ್ಟಾರ್ಟು ತೆಗಿತಿದ್ದಂಗೆ ಬಾಗಿಲು ಫ್ಯಾನ್ಗಳು ತಣ್ಣಗೆ ಬೀಸ್ತೈತೆ. ದನಿ ಮನೇಲಿ ಮೇಯ್ನು ಬೆಳಕಿರಬೇಕು. ಚೆನ್ನಾಗಿ ಬೆಳಕು ಎಷ್ಟು ಹೊಡೆಯುತ್ತದೆ ಅಷ್ಟು ಹಸುಗಳಿಗೆ ಒಳ್ಳೆಯದು. ನೋಡಿ 2 ಫ್ಯಾನ್ ಹಾಕಿದ್ದೀವಿ, ಅಲ್ಲೊಂದು ಇಲ್ಲೊಂದು. ಮತ್ತು ಆಂಗಲ್ಸ್ ಎಲ್ಲ ದೊಡ್ಡ ದೊಡ್ಡದೇ ಹಾಕ್ಸಿರೋದು ಆಂಗಲ್ಗಳು. ನೋಡಿ ಫ್ಯಾನ್ 2 ಹಾಕಿದ್ದೀವಿ. ಅಲ್ಲಿ ರೂಮಲ್ಲಿ ಒಂದು ಹಾಕ್ಕೊಂಡಿದ್ದೀವಿ. ಮೇಯ್ನ್ ನಮ್ಮ ಮಾವನ ಫೋಟೋ ಕತೆ ತೆಗಿದಂಗೆ ಕಾಣಿಸ್ತಿದ್ದು. ಇದು ನಮ್ಮ ಮಾವನವರು. ನಮ್ಮ ಮನೆಯವರು ದಿವಸ ಇಲ್ಲೇ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋದು. ಅದಕ್ಕೋಸ್ಕರ ಅವರು ನಮ್ಮ ಅಪ್ಪನ ಯಾವಾಗಲೂ ನಾನು ನೋಡ್ತಾ ಇರಬೇಕು ಅಂದ್ಬಿಟ್ಟು ತಂದು ಇಲ್ಲಿ ಮಡಿಕೊಂಡವ್ರೆ. ಆಮೇಲೆ ನಾವು ದನಿನ ಮನೆಗೆ ಕಿಟಕಿ ಹತ್ರ ನೋಡಿ ನಾವು ಡೋರ್ ಬಿಡಿಸಿಲ್ಲ. ಕಿಟಕಿಗೆ ನೋಡಿ ಕಿಟಕಿ ಹತ್ರ ನಾವು ಡೋರ್ ಕೊಡಿಸಿಲ್ಲ. ಬರೀ ಮೆಸ್ ಹಾಕ್ಸಿದ್ದೀವಿ ಅಷ್ಟೇ. ಸೊಳ್ಳೆ ಬರ್ದಂಗೆ ಮೆಸ್ ಹಾಕ್ಸಿದ್ವಿ. ಡೋರ್ ಏನಕ್ಕೆ ಹಾಕಿಲ್ಲ ಅಂತಂದರೆ ಬೆಳಕು ಚೆನ್ನಾಗಿ ಆಡಬೇಕು. ದನಿ ಮನೆಗೆ ಬೆಳಕು ಚೆನ್ನಾಗಿ ಬರಬೇಕು. ಅದಕ್ಕೋಸ್ಕರ ಡೋರ್ ಹಾಕ್ಸಿಲ್ಲ. ಡೋರ್ ಹಾಕ್ಸ್ಬಿಟ್ರೆ ತೆಗೆಯೋದು ಹಾಕೋದು ಇದೇ ಆಗೋಯ್ತದೆ. ಈ ಥರ ಮೆಸ್ಸೆಲ್ಲ ಹೊಡೆದು ಈ ಥರ ಬಿಟ್ಟಿದ್ದೀವಿ. ನೋಡಿ ಸೊಳ್ಳೆನೂ ಬರೋಲ್ಲ, ಒಂದು ನೊಣನೂ ಬರೋಲ್ಲ. ಈ ಥರ ಇರುತ್ತೆ ಮಿಸ್ಸು. ಕಿಟಕಿ ಹಾಕ್ಸಿಲ್ಲ. ಅಲ್ಲೂ ಅದೇ ಮಿಸ್ಸು. ಈ ದನಿ ಮನೆಗೆ ಒಟ್ಟು 4, 5, 6 ಕಿಟಕಿ ಬಿಡಿಸಿದ್ದೀವಿ. ದೊಡ್ಡದು ನೋಡಿ ಎಷ್ಟು ದೊಡ್ಡದೈತೆ ಕಿಟಕಿ. ಇಷ್ಟು ದೊಡ್ಡ ಕಿಟಕಿ ಐತೆ. ಗಾಳಿ ಚೆನ್ನಾಗಿ ಬರ್ತದೆ ನೋಡಿ. ಈ ಕಡೆನೂ ಬಿಡಿಸಿಲ್ಲ ಕಿಟಕಿನ. 2 ಕಡೆನೂ ಬಿಡಿಸಿಲ್ಲ. 6 ಕಿಟಕಿಗೂ ಬಿಡಿಸಿಲ್ಲ ನೋಡಿ. ಇದು ಮೆಸ್ಸೆ. ಕಿಟಕಿ ಹಾಕ್ಸ್ಬಿಟ್ರೆ ತೆಗೆಯೋದು ಹಾಕೋದು ದನಿ ಮನೆಯಲ್ಲೆಲ್ಲ ಹಿಂಸೆ ಆಗೋಯ್ತದೆ. ಅದಕ್ಕೋಸ್ಕರ ನಾವು ಕಿಟಕಿ ಹಾಕ್ಸಿಲ್ಲ. ಈಗ ಚೆನ್ನಾಗಿ ಗಾಳಿನೂ ಬೀಸ್ತದೆ. ಮಳೆ ಬಂದರೆ ಬಂದಿದ್ದು ನೀರೆಲ್ಲ ಹಂಗೆ ಹೆಂಗಿರು ದನಿ ಮನೆಯಲ್ಲಿ ಗಂಜಲ ಹೋಯ್ತದಲ್ವ, ಅಲಾಸ್ ಹಂಗೆ ಹರ್ಕೊಂಡು ಹೋಗುತ್ತೆ. ನೋಡಿ ಹಸ್ಕೊಳಕ್ಕೆ ಕಡ್ಡಿ ಹೊಡೆದು ಹಾಕಿದ್ದೆ. ಎಲ್ಲ ತಿಂದು ಖಾಲಿಯಾಗಿ ಮನಿಕೊಂಡವೆ. ನಾವು ಹಸಿ ಕಟ್ಟಾಕೋಕ್ಕೆ ಬಳೆ ಈ ಥರ ಮಾಡಿಸಿದ್ದೀವಿ ನೋಡಿ. ರೌಂಡ್ ಬಳೆ, ಕೈ ಬಳೆ ಇರ್ತದಲ್ಲ ಆ ಥರ ಮಾಡಿಸಿದ್ವಿ. ಈ ಕಡೆ ಒಂದು ಆ ಕಡೆ ಒಂದು, ಒಟ್ಟು ಒಂದು ಕಡೆ 1, 2, 3, 4, 5, 6 ಬಳೆ ಹಾಕ್ಸಿದ್ವಿ ನೋಡಿ. 5 ಕಟ್ಟಾಕಿದ್ವಿ. ನಾವು 2 ಸೈಡ್ ಕಟ್ಟಾಕಿದ್ವಿ. ಈಗ ಈ ಕಡೆ ಸೈಡಿಂದನೂ ಕಟ್ಟಾಕಿದ್ವಿ, ಈ ಕಡೆ ಸೈಡಿಂದನೂ ಕಟ್ಟಾಕಿದ್ವಿ. ಒಂದು ಕಡೆ ಸೈಡ್ ಕಟ್ಟಾಕತ್ತೀವಿ ಅಂದರೆ 6 ಹಸು ಹಿಡಿತದೆ. ಒಂದು ಕಡೆ ಸೈಡಲ್ಲಿ ಕಟ್ಟಾಕತ್ತೀವಿ ಅಂದರೆ ಈ ಥರ ಬಳೆ ಹಾಕ್ಸಿದ್ವಿ. ಇದು ಅಷ್ಟು ಈಸಿಯಾಗಿ ಕೀಳಲ್ಲ ಬಳೆ. 6 ಬಳೆ ಹಾಕ್ಸಿದ್ವಿ. 6 ಹಸು ಕಟ್ಬೋದು. ಈ ಥರ ಗೊಂತು. ಇಲ್ಲಿ ಗೊಂತು ಏನಾರ ತಿಂಡಿ ಗಿಂಡಿ ಚೆಲ್ಕೊಂಬಿಡ್ತದೆ. ಆವಾಗ ಅದನ್ನು ಎತ್ತಕ್ಕಾಗಲ್ಲ, ಅದಾಗಲ್ಲ ಇದಾಗಲ್ಲ ಅಂತಂದರೆ ನೀರು ಹಾಕ್ಬಿಟ್ಟು ತೊಳ್ಕೊಂಬಿಡ್ಬೋದು. ಅದು ತೊಳೆದಾಗ ನೀರು ಇಲ್ಲಿ ಬಂದು ಇಲ್ಲಿ ಹೋಗುತ್ತೆ. ನೋಡಿ ಇಲ್ಲಿ ಪೈಪ್ ಐತೆ, ಅಲ್ಲಿ ಹೋಗುತ್ತೆ ನೀರು. ಪೈಪ್ ಕಾಣಿಸ್ತಿಲ್ವಾ? ಪೈಪು ಇಲ್ಲೈತೆ. ಅಲ್ಲಿಂದ ತೊಳೆದು ಅಲ್ಲಿಂದ ಏನಾದ್ರು ತಿಂಡಿ ಗಿಂಡಿ ಚೆಲ್ಕೊಂಡ್ರೆ ಅಲ್ಲಿಂದ ತೊಳೆದ್ರೆ ನೀರು ಪೈಪಲ್ಲಿ ಇಳಿದು ಬಿಟ್ರೆ ಅಲ್ಲಿಂದ ನೀರು ಬಂದಿದ್ದು ನೀರೆಲ್ಲ ಇಲ್ಲಾಸ್ ಬಂದು ಮ್ಯಾಟ್ ಮೇಲೆ ಬಂದು ಸೀದಾ ಗಂಜೆ ಹೆಂಗೆ ಹೋಯ್ತದೆ ಹಂಗೆ ಹೊಂಟೋಯ್ತವೆ ನೀರು. ಆಮೇಲೆ ಇದೊಂದೇ ಸೈಡಲ್ಲ ಹಸ ಕಟ್ಟಾಕೊಳಕ್ಕೆ ಮಾಡ್ಕೊಂಡಿರೋದು. ಈ ಕಡೆ ಸೈಡು ಮಾಡ್ಕೊಂಡಿದ್ದೀವಿ ನೋಡಿ. ಮೇಲ್ಗಡೆ ಪ್ಲಾಸ್ಟಿಂಗ್ ಮಾಡಿಸಿಲ್ಲ. ಹಸು ಎಷ್ಟು ಕಟ್ಟಾಕತ್ತೀವಿ ಅಷ್ಟಕ್ಕೆ ಮಾಡಿಸಿದ್ದೀವಿ ಅಷ್ಟೇ. ಮೇಲ್ಗಡೆ ಪ್ಲಾಸ್ಟಿಂಗ್ ಮಾಡಿಸಿಲ್ಲ. ಸುಮ್ಮನೆ ವೇಸ್ಟು. ಅಲ್ಗಂಟೆ ಏನು ಇದಾಗಲ್ಲ ಅಂದ್ಬಿಟ್ಟು ಬಿಟ್ಬಿಟ್ಟಿದ್ದೀವಿ. ಇಷ್ಟು ಮಾತ್ರ ಮಾಡಿಸಿದ್ವಿ ಪ್ಲಾಸ್ಟಿಂಗ್. ಗಾಳಿ ಬೆಳಕು ಎಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತದಲ್ವ. ಇಷ್ಟು ಮಾಡಿಸಿದ್ವಿ. ಹೊರಗಡೆ ಮಾಡ್ಸೋಕ್ಕೆ ಮಳೆ ಹಿಡ್ಕತ್ತು. ಅದು ಒಂದು ಸಲ ಮಾಡ್ಸೋದು ಬಿಟ್ರು ಅಂದರೆ ನಾವು ಮಾಡಿಸ್ತೀವಿ ಅಂದರೆ ಕೈ ಗೂಡಲ್ಲ. ಅದು ಮಾಡಿಸ್ಬೇಕು ಒಟ್ಟಿನಲ್ಲಿ. ಹೊರಗಡೆಯಿಂದ ಚೆನ್ನಾಗಿ ಕಾಣೋದು ಮಾಡಿಸ್ಬೇಕು ನೋಡಿ. ಆಂಗಲೆಲ್ಲ ದೊಡ್ಡದೇ ತಂದಿರೋದು ನೋಡಿ.
ಇದು ವೆಯ್ಟ್ ಜಾಸ್ತಿ ಆಯಿತು ಅಂತ ಮಧ್ಯದಲ್ಲೊಂದು ಕೊಟ್ಟವ್ರೆ, ಹಂಗಲ್ಲ ನೋಡಿ. ಆಮೇಲೆ ಈ ಕಡೆನೂ ಕಟ್ಟಾಕೊಬೋದು ಹೊಸ್ಗಳು, ಈ ಕಡೆನೂ 6 ಕಟ್ಟಾಕೋಬೋದು, ಆ ಕಡೆ 6 ಈ ಕಡೆ 6 ಕಟ್ಟಾಕೊಬೋದು. ಆಮೇಲೆ ಒಳಕ್ಕೆ ನೀರು ಬರುತ್ತೆ ನೋಡಿ, ಒಳಕ್ಕೆ ಬರ್ತವೆ ನೀರು, ಹಸಿನ ಮೈ ತೊಳೆಯೋಕ್ಕೆ, ನೀರು ಕುಡ್ಸೋಕ್ಕೆಲ್ಲ ಆಯ್ತದೆ. ಆಮೇಲೆ ಇಲ್ಲಿ ಜಾವ ಕಡ್ಡಿ ಇಲ್ಲಿಂದ ನೋಡಿ, ಇಲ್ಲೊಂದು ಕಿಟಕಿ ಐತೆ, ಇದಕ್ಕೆ ಮಾತ್ರ ಬಾಗ್ಲಾಯ್ತೆ. ಇದು ಏನಕ್ಕೆ ಬಾಗ್ಲಾಯ್ತೆ ಅಂದರೆ ಪೈಪೆಲ್ಲ ಸೆಳ್ಕೊಂಡಿದ್ದೀವಿ, ಅದಕ್ಕೋಸ್ಕರ ಬಾಗಿಲು ಓಪನ್ ಐತೆ. ಇಲ್ಲೊಂದು ಐತೆ ಕಿಟಕಿ, ಇದಕ್ಕೂ ಮೆಸ್ಸು. ನಾವು ಯಾವ ಕಿಟಕಿಗೂ ಬಾಗ್ಲಾಕ್ಸಿಲ್ಲ. ಇದೊಂದು ಕಿಟಕಿ ಮಾತ್ರ ರೆಡಿಮೇಡ್ ಕಿಟಕಿ ತಂದಿದ್ದು, ಸೆಕೆಂಡ್ ಹ್ಯಾಂಡ್ಲು, ಅದಕ್ಕೆ ಬಾಗ್ಲಾಯ್ತು ಅಷ್ಟೇ. ಇಲ್ಲೆಲ್ಲ ಮುಚ್ಚಿಸ್ಬೇಕು ನೋಡಿ, ಎಲ್ಲ ಓಪನ್ ಐತೆ. ಆವಾಗ ಹಸಿನ ಮನೆಗೆ ದಿಢೀರಂತ ಕಟ್ಸ್ಕೊಂಬಿಟ್ಟು ಒಳಗೆ ಕೂಡಾಕೊಂಬಿಟ್ಟು ದನನ, ಆಗಲಿಲ್ಲ. ಆಮೇಲೆ ನೋಡಿ, ಇದು ಮಿಷಿನು, ಕಡ್ಡಿ ಹೊಡೆಯೋ ಮಿಷಿನು ಇಲ್ಲಿ ತಂದು ಮಡಿಕೊಂಡಿದ್ದೀವಿ. ಬೋಲ್ಡು ಕಡ್ಡಿ ಹೊಡೆಯೋ ಮಿಷಿನು, ಜಾವ ಕಡ್ಡಿ ನೋಡಿ, ಇಲ್ಲಿ ಕಡ್ಡಿ ಮಡಿಕೊಂಡು ಇಲ್ಲಿ ಮಿಷಿನಲ್ಲಿ ಹೊಡೆದ್ಬಿಟ್ಟು ಈ ಥರ ಆಯ್ತದೆ ಕಡ್ಡಿ. ಅವಾಗ ತಗೊಂಡಾಗ ಹಸಿಗೆ ಹಾಕೋದು. ಹಂಗೆ ಹಾಕ್ತಾರೆ ಕಡ್ಡಿ ಕೆಲವರು, ಅಂದರೆ ಕಡ್ಡಿ ವೇಸ್ಟ್ ಮಾಡಿಬಿಡ್ತೇವೆ. ಈ ಥರ ಹೊಡೆದಾಕಿದ್ರೆ ಚೆನ್ನಾಗಿ ತಿನ್ಕೊತೇವೆ. ಈಗ ನಾವು ವೀಡಿಯೋದಲ್ಲಿ ತೋರಿಸ್ನಲ್ಲ, ಒಂದು ಬಿಡ್ದಂಗೆ ತಿನ್ಕೊಂಡಾಗಲ್ಲ, ಆ ಥರ ತಿನ್ಕೊತೇವೆ ನೋಡಿ. ಇದು ಋಣವಾಲ ಆಗ್ರೋಸ್ ವಿಜಯಪುರ ಇದು ಕಡ್ಡಿ ಹೊಡೆಯೋ ಮಿಷಿನ್. ಇದು ನಾವು ತಂದು ಇದನ್ನು 3 ವರ್ಷನೂ ಆಯಿತು ಇದನ್ನು ತಂದು. ಒಂದೇ ಒಂದು ಸತಿ ರಿಪೇರಿಗೆ ಹೋಗಿತ್ತಷ್ಟೇ. ಅದು ರಿಪೇರಿ ಅಂದರೆ ಬ್ಲೇಡ್ ಮಾತ್ರ ಕಟ್ಟಾಗಿ ಹೋಗಿತ್ತು ನೋಡಿ. ಒಳಗಡೆ ಯಾವ ಥರ ಐತೆ, ಇಲ್ಲಿ ಕಡ್ಡಿ ಕೊಟ್ಟರೆ ಬ್ಲೇಡ್ ಒಳಗಡೆ ಇದೆ, ಕಟ್ ಮಾಡಿ ಹಾಕ್ತದೆ. ಇಲ್ಲಿ ಕಡ್ಡಿ ಹೊಡೆದು ಕಡ್ಡಿ ಹಾಕೋದು. ಹಾಗೆ ಯಾರೆಲ್ಲ ಹೊಸ್ದಾಗಿ ವೀಡಿಯೋ ನೋಡ್ತಾಯಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈ ವಿಡಿಯೋ ನಿಮ್ಗೊಂದು ಸ್ವಲ್ಪ ಇಷ್ಟ ಆಯಿತು ಅಂದರೆ ಕಮೆಂಟ್ ಮಾಡಿ ತಿಳಿಸಿ. ಪಾತ್ರೆ, ಇದು ಪಾತ್ರೆಗಳು ನಮ್ಮ ಮನೇಲಿ ಮಡಿಕೊಂಡಿದ್ದೆ. ದನೆ ಮನೆ ಆದಮೇಲೆ ಅಲ್ಲಿಂದ ಎಲ್ಲಿಗೆ ಶಿಫ್ಟ್ ಮಾಡಿದ್ದೀನಿ. ಇನ್ನೂ ಐತೆ ಪಾತ್ರೆ, ಇಷ್ಟೇ ಅಲ್ಲ, ಇನ್ನೂ ಐತೆ. ಸ್ವಲ್ಪ ತಂದು ಇಲ್ಲಿ ಮಡಗಿದ್ದೀನಿ. ಇಲ್ಲಿ ಜಾಗ ಇಲ್ಲ ಮಡಗಕ್ಕೆ, ಅದನ್ನು ತಂದು ಇಲ್ಲಿ ಮಡಗೋಣಂದರೆ ಜಾಗ ಇಲ್ಲ, ಸ್ವಲ್ಪ ಮಡಗಿದ್ದೀನಿ. ಇದೇನು ಗೊತ್ತಾ, ಡಬ್ಬ, ಆಯಲ್ ಡಬ್ಬ, ಮಿಷಿನ್ಗೆ ಹಾಕೋಕ್ಕೆ ಆಯಲ್ಲ, ಆ ಥರ ಡಬ್ಬದೊಳಗೆ ಹಾಕಿ ಮಡಿಕೊಂಡಿದ್ದೀವಿ. ತೂತು ಮಾಡಿ ಮುತ್ಲನ ಅವಾಗ ಹಾಕೋದು. ಹಾಗೆ ರೂಮಲ್ಲಿ ತೋರಿಸ್ತೀನಿ ಬನ್ನಿ. ಇದು ರೂಮು. ವಿಡಿಯೋ ಮಾಡಿದ್ದೀನಿ, ಹಳೇ ವಿಡಿಯೋ ಮಾಡಿದ್ದೀನಿ, ವಿಡಿಯೋ ಮಾಡಿ ತೋರಿಸಿದ್ದೀನಿ. ಇದು ಆಂಗಲ್ ಏನಕ್ಕೆ ಹಿಂಗೆ ಹಾಕೋರೆ ಅಂತಂದು ನೋಡಿ. ಇಲ್ಲೊಂದು ಫ್ಯಾನ್ ಐತೆ. ಇದು ಆಂಗಲ್ ಒಂದು ಎಕ್ಸ್ಟ್ರಾ ಮಿಕ್ಕಿತ್ತು, ಅದಕ್ಕೋಸ್ಕರ ಇದು ಹಿಂಗೆ ಮಡಗಿದ್ದೀವಿ. ಆಮೇಲೆ ಏನು ಇಲ್ಲಿ ಹಿಂಗೆ ಮಡಗ್ಬಿಟ್ಟಿದ್ರೆ ಅಂಗಡಿ ನೋಡಿ. ಈ ಥರ ಡಿಸೈನ್ ಮಾಡ್ಕೊಂಡವ್ರೆ. ಅವರು ಜಾಸ್ತಿ ಟೈಮ್ ಇಲ್ಲೇ ಕಳೆಯೋದು, ಕಸ ನೋಡಿಕೊಂಡು, ಅದಕ್ಕೋಸ್ಕರ ನೋಡಿ ಡಿಸೈನ್ ಮಾಡ್ಕೊಂಡವ್ರೆ. ಆಮೇಲೆ ನಾವು ಹಸಿಗೆ ತಿಂಡಿಗಳು ಹಾಕ್ತೀವಲ್ಲ, ಅದನ್ನು ನಾವು ಚೀಲದಲ್ಲಿ ಮಡಿಕೊಳ್ಳಲ್ಲ. ಈ ಥರ ಡ್ರಮ್ಮಿಗೆ ತುಂಬಿ ಮಡಿಕೊಂಬಿಡ್ತೀವಿ ನೋಡಿ. ನಂದಿನಿ ಪೀಡ್ಸ್, ಇದು ಡೈರಿ ಕಡೆಯಿಂದ ಕೊಡ್ತಾರೆ. ಇದನ್ನು ನಾವು ಡೈರಿಗೆ, ಇದು ಡ್ರಮ್ಮಿಗೆ ಹಾಕಿ ಮಡಿಕೊಂಬಿಡ್ತೀವಿ. ಮೂಟೆಗಳಲ್ಲಿ ಮಡಗಿದ್ರೆ ಇಲಿ ಇರುಬ ಎಲ್ಲ ಹತ್ಕೊಂಡ್ಬಿಡ್ತವೆ, ಇಲಿಗಳು ತಿಂದ್ಬಿಡ್ತವೆ ಅಂದ್ಬಿಟ್ಟು ಈ ಥರ ತಂದಾಗ ಡ್ರಮ್ಮಿಗೆ ಸುರಿದು ಮುಚ್ಬಿಟ್ಟು ಮಡಿಕೊಂಬಿಡ್ತೀವಿ. ಆಮೇಲೆ ಇಲ್ಲೊಂದು ಐತೆ. ಇದೇನು ಅಂದರೆ, ಇದು ಹಿಂಡಿ ಖಾಲಿಯಾಗೈತೆ ಅಂತ ಅಂದ್ಬೇಡಿ, ತಂದಿದ್ದೀವಿ, ಸುರಿದಿಲ್ಲ ಇನ್ನು. ಎಲ್ಲ ಆಯ್ತು ನೋಡಿ, ಇನ್ನು ಸುರಿದಿಲ್ಲ. ಇದು ಹಿಂಡಿಗೆ ಒಂದು ಮಡಿಕೊಂಡಿದ್ದೀವಿ, ಹಿಂಡಿದ್ದು. ಆಮೇಲೆ ಬೂಸ ನೋಡಿ, ಬೂಸನ್ನು ನಾವು ಈ ಥರ ಡ್ರಮ್ಗೆ ಹಾಕೊಂಡು ಮಡಿಕೊಂಡಿದ್ದೀವಿ. ಈ ಥರ ಹಾಕೊಂಡು ಮಡಿಕೊಂಡ್ರೆ ಯಾವುದು ಗಲೀಜು ಬೀಳಲ್ಲ, ಮತ್ತು ಒಂದು ಇರ್ಬನೂ ತಿನ್ನಲ್ಲ, ಇಲ್ಲಿನೂ ತಿನ್ನಲ್ಲ, ವೇಸ್ಟು ಆಗೋಲ್ಲ. ಚೆಲ್ಲೋದು ಎಲ್ಲ ವೇಸ್ಟ್ ಆಗೋಲ್ಲ. ಈ ಥರ ಡ್ರಮ್ಗೆ ಹಾಕೊಂಡು ನಾವು ತತ್ತಿದಂಗೆ ಡ್ರಮ್ಗೆ ಹಾಕೊಂಡು ಮಡಿಕೊಬಿಡ್ತೀವಿ. ಇದೈತೆ. ಇದು ನಮ್ಮ ಮನೆಯವ್ರ ಬೆಡ್ಡು. ಇಲ್ಲೇ ಅವರು ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋದು ನೋಡಿ. ಇಲ್ಲೆಲ್ಲ ಕಿಂಡಿಗಳೆಲ್ಲ ಐತೆ, ಇವನ್ನ ಮುಚ್ಚಿಸ್ಬೇಕು. ಸುತ್ತನೂ ಐತೆ, ಮುಚ್ಚಿಸ್ಬೇಕು. ಆ ಥರ ನಾವು ಡ್ರಮ್ಗೆ ಹಾಕ್ಕೊಂಡು ಫಿಲಪ್ ಮಾಡಿಬಿಡ್ತೀವಿ. ತುಂಬಿ ಮಡಿಕೊಂಬಿಡ್ತೀವಿ. ನಾವು ಬೇಕು ಅಂದಾಗ ಹಾಕೋತೀವಿ. ಮತ್ತು ನಮ್ಮ ದನಿ ಮನೆ ಇಷ್ಟ ಆದರೆ ಲೈಕ್ ಮಾಡಿ.
ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ವಿಡಿಯೋ ಪೂರ್ತಿಯಾಗಿ ನೋಡಿ, ಸ್ಕಿಪ್ ಮಾಡಬೇಡಿ ಎಲ್ಲೂ. ಯಾವ ಥರ ವಿಡಿಯೋ ಬೇಕು ಅಂತ ಕಮೆಂಟಲ್ಲಿ ತಿಳಿಸಿ, ಮಾಡ್ತೀನಿ ನೋಡಿ. ಇದೇ ನಮ್ಮ ದನಿನ ಮನೆ. ಈ ದನಿನ ಮನೆ ಇದಾಯ್ತಾ. ಈಗ ಇದರಲ್ಲೇ ಒಂದು ಸ್ವಲ್ಪ ಸುಮಾರು ದಿವಸನೇ, ಸುಮಾರು ತಿಂಗಳೇ ಆಗಿತ್ತು ಪೈಪ್ ಒದ್ಬಿಟ್ಟು ಹೋಗಿ. ಮನೆ ಗಂಗೆ ಅಂತ ಸುಮಾರು ತಿಂಗಳೇ ಆಗಿತ್ತು ಈ ಥರ ಎಲ್ಲ ಅದ್ಬಿಟ್ಟು ಹೋಗಿ. ನಾವು ಅದ್ರ ಕಡೆಗೆ ಗಮನ ಹರಿಸಲಿ, ಯಾಕೆಂದರೆ ನಮ್ಗೆ ಇಲ್ಲಿ ನೀರು ಬರುತ್ತೆ. ಅದಕ್ಕೋಸ್ಕರ ಇತ್ತಾಗೇನು ಇದು ಮಾಡಲಿಲ್ಲ. ಹುಲ್ಲೆಲ್ಲ ಬೆಳ್ಕೊಂಬಿಟ್ಟೈತೆ. ಇವತ್ತು ಬಿಟ್ಟಾರೆ ನೀರು. ಇವತ್ತು ಶನಿವಾರ, ಇವತ್ತು ನೀರು ಬಿಟ್ಟಾರೆ ನೋಡಿ. ನಮಗೆ ನೀರಿಗೆ ತುಂಬ ಪ್ರಾಬ್ಲಮ್ ಆಗಿ ಸ್ಕೂಲ್ ತವಿಂದ ತರ್ತಾಯಿದ್ದೆ. ಅದರಲ್ಲೂ ಒಂದು ವೀಡಿಯೋ ಮಾಡಿದ್ದೀನಿ, ಹಳೆ ವೀಡಿಯೋ. ಆಮೇಲೆ ಬೋರ್ ಹಾಕ್ಸ್ಕೊಂಡು ಇಲ್ಲಿ ಮಾಡಿಸ್ಕೊಂಡು ನೀರ. ಈಗ ನೋಡಿ ಮನೆ ಹತ್ರಕ್ಕೆ ಈ ಥರ ಅದ್ದವ್ರೆ. ಮನೆ ಗಂಗೆ ಅಂತ ಕಾಣಿಸ್ತಾಯಿತ್ತು ನೋಡಿ, ಅಲ್ಲಿ ಕೆಳಗಡೆ ಬರ್ದಿರೋದು. ಇವತ್ತು ಬಿಟ್ಟವ್ರೆ ಶನಿವಾರ. ಆಮೇಲೆ ಡೋರ್ಗೆ ಈ ಥರ ಹಾಕ್ಸಿದ್ವಿ ನೋಡಿ. ಏನಕ್ಕೆ ಅಂದರೆ ಇದು ಕದ ತೆಗ್ದಾಗ ಹಸ್ಗಳು ಇರ್ತಾವಲ್ವ, ಸಗಣಿ ಇಕ್ಕೋದು, ಗಂಜಾರೋದು ಎಲ್ಲ ಆರ್ತದೆ. ಮತ್ತು ಮಳೆ ಬಂದರೆ ಮಳೆ ನೀರಿಗೆಲ್ಲ ಇದು ಕದ ಊದ್ಬಿಡ್ತದೆ ಅಂದ್ಬಿಟ್ಟು ಈ ಥರ ತಂದು ಹೊಡೆದಿದ್ದೀವಿ. ಈ ಥರ ಇದ್ರ ಮೇಲೆ ಯಾವುದೇ ಒಂದು ತೊಟ್ಟು ನೀರು ಬಿದ್ದರೂ ಕದ ಕುಡಿಯೋಲ್ಲ, ಕೆಳಗೆ ಜಾರೋಯ್ತದೆ. ಈ ಥರ ಹಾಕಿದ್ವಿ. ಹಾಗೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಇನ್ನು ಒಳ್ಳೊಳ್ಳೆ ವೀಡಿಯೋ ಮಾಡ್ತೀನಿ. ಈ ವಿಡಿಯೋ ಇಲ್ಲಿಗೆ ಲಾಸ್ಟ್ ಮಾಡ್ತಾಯಿದ್ದೀನಿ. ಬಾಯ್.